ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಡಬಲ್ ಬೀನ್ಸ್ ಹಾಕಿ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನೋಡ್ರಿ, ನಮಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಯಾವುದೇ ಒಂದು ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಹುರಿಬೇಕು. ಎಣ್ಣೆಗೆ ಹಾಕಿ ಚೆನ್ನಾಗಿ ಹುರಿಬೇಕು. ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ಮತ್ತು ಶುಂಠಿ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ನನಗೆ. ಹಸಿದೆ ಹಂಗೆ ಹಾಕಿಬಿಟ್ರೆ ಮಸಾಲೆನ ಗ್ಯಾಸ್ಟ್ರಿಕ್ ಆಗುತ್ತೆ. ನೋಡಿ, ಚೆನ್ನಾಗಿ ಹುರಿದ್ಬಿಟ್ಟು ಒಂದು 5 ನಿಮಿಷ ಉರಿ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಹುರಿಬೇಕು. ನೋಡಿ, ಈಗ ಇದನ್ನು ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ಬೇಕು. ನೋಡಿ, ಪೇಸ್ಟ್ ರೆಡಿ ಆಯ್ತು. ನಂತರ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಬೇಕು. ತುಂಬ ಈಸಿಯಾಗೆ ಮಾಡೋ ಮೆಥಡ್ ಹೇಳ್ತಾ ಇದ್ದೀನಿ ನಾನು. ನೀವು ಜಾಸ್ತಿ ಏನು 10 ನಿಮಿಷಕ್ಕೆ ಮಾಡ್ಕೊಬೋದು ಈ ರೈಸ್ ಬಾತ್ನ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ಒಂದು 4-5 ಏಲಕ್ಕಿ ಕಾಯಿ, ಆಮೇಲೆ ಪಲಾವ್ ಎಲೆ. ಅಂಗಡಿಲಿ ಪಲಾವ್ ಸಾಮಾನು ಅಂತಲೇ ಸಿಗುತ್ತೆ, ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು. ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡು ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕೆಂಪುಗಾಗೋ ತನಕ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಬೇಕು. ಎಣ್ಣೆ ನಿಮಗೆ ಜಾಸ್ತಿ ಬೇಡ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಕೆಲವರು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ. ನಾನು ಎಣ್ಣೆ ಮೀಡಿಯಮ್ಮಾಗೆ ತಿನ್ನೋದು ನಮ್ಮನೇಲಿ. ಎಣ್ಣೆ ಹಾಕಿದ ಪದಾರ್ಥನ ಮೀಡಿಯಮ್ಮಾಗೆ ಯೂಸ್ ಮಾಡ್ತೀವಿ. ಈರುಳ್ಳಿ ಹಾಕಿ ನೋಡಿ, ಹೀಗೆ ಚೆನ್ನಾಗಿ ಬಾಡಿಸ್ಕೊಬೇಕು. ನಂತರ ಇದಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿ ಒಂದು ಇಡೀ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಬೇಕು. ನೋಡಿ, ಹೀಗೆ ಹಸಿ ಒಡೆಯೋದೆಲ್ಲ ಹೋಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಗಮ್ ಅಂತ ಸ್ಮೆಲ್ ಬರಬೇಕು. ನಾವು ಉರಿತಾ ಇದ್ರೇ ಗೊತ್ತಾಗ್ಬಿಡುತ್ತೆ. ಈರುಳ್ಳಿ ಪುದೀನ ಗಮ್ ಅಂತ ಇರುತ್ತೆ, ಹಸಿ ಸ್ಮೆಲ್ ಹೋಗ್ತಾ ಇದ್ದಂಗೆ. ನಾನು ಈಗ ಇದಕ್ಕೆ ನಾನು ಸಣ್ಣದು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಗಮ್ಮಂತಿದೆ ಮಸಾಲೆ. ನೋಡಿ, ಮಸಾಲೆ ಏನು ರುಬ್ಬ ಹಾಕಿಲ್ಲ ಇನ್ನೂ, ಬಟ್ ಇದೇನೆ ಗಮ್ಮಂತಿದೆ ಫ್ರೆಂಡ್ಸ್. ನೋಡಿ, ಮಸಾಲೆ ಎಲ್ಲ ಹುರಿದು ಎಣ್ಣೆ ಹಿಂಗೆ ಬಿಟ್ಕೊಳ್ಳುತ್ತೆ. ನೋಡಿ, ಘಮ ಘಮ ಅಂತಿದೆ. ಈಗ ನಾನು ಆಗಲೇ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹುರಿದುಬಿಟ್ಟು ರುಬ್ಕೊಂಡಿದ್ನಲ್ಲ, ಆ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಹುರಿಬೇಕು. ಹೀಗೆ ಹುರಿದು
ಹಸಿ ವಾಸನೆ ಹೋಗೋ ತನಕ ನಾನು ಮೊದಲೇ ಹುರಿದ್ಬಿಟ್ಟೆ ರುಬ್ಕೊಂಡಿದ್ದು. ಇವಾಗೂ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಜಾಸ್ತಿ ಏನು ಮಸಾಲೆ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗದೆ ಇರೋ ಥರ ಮಾಡ್ಕೊಳ್ಳೋ ಅಂಥ ರೈಸ್ ಬಾತ್ ಇದು. ಈಗ ನಾನು ಡಬಲ್ ಬೀನ್ಸ್ ಹಾಕ್ತಾ ಇದ್ದೀನಿ ಇದಕ್ಕೆ. ಚೆನ್ನಾಗಿ ಹುರ್ಕೊಳ್ಬೇಕು. ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಕಲ್ಲುಪ್ಪು ಯೂಸ್ ಮಾಡು, ಕಲ್ಲುಪ್ಪು ಯೂಸ್ ಮಾಡಿಕೊಂಡ್ರೆ ನೋಡಿ ಮಸಾಲೆ ಇದೆಲ್ಲ ಬೇಯ್ತಾ ಎಣ್ಣೆ ಹಾಗೆ ಬಿಟ್ಕೊತಾ ಇದೆ. ಈಗ ನಾನು 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ನಾನು MTR ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಬಿರಿಯಾನಿ ಪೌಡ್ರ್ ತೊಗೊಳ್ಳಿ. 1 ಸ್ಪೂನು. ಈ MTR ಬಿರಿಯಾನಿ ಪೌಡ್ರಲ್ಲಿ ಸಾಲ್ಟ್ ಹಾಕಿರಲ್ಲ. ಬೇರೆ ಬಿರಿಯಾನಿ ಪೌಡ್ರುಗಳಲ್ಲಿ ಸಾಲ್ಟ್ ಇರುತ್ತೆ. ರುಚಿ ನೋಡಿಕೊಂಡು ಹಾಕಿ. ಈಗ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ. 1 ಗ್ಲಾಸ್ ಅಕ್ಕಿಗೆ 2 ಲೋಟ ನೀರು ಹಾಕಿಟ್ಕೊಂಡಿದ್ದೆ. ಅದನ್ನು ಹಾಕ್ತಾ ಇದ್ದೀನಿ. ನಾವು ಏನು ಅಕ್ಕಿ ತೊಗೊಂಡಿರ್ತೀವಿ ಅದಕ್ಕೆ 2 ಪಟ್ಟು ನೀರು ತೊಗೊಬೇಕು. ಈಗ ಒಂದ್ಸಲ ತಿರುಗಿಸ್ಬಿಟ್ಟು ನೋಡಿ ಮಸಾಲೆ ಎಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 1 ವಿಸಿಲ್ ಬರೋ ತನಕ ಕಾಯೋದು. ನೋಡಿ ರೈಸ್ ಬಾತ್ ರೆಡಿ ಆಯಿತು. ಈಗ ಹಿಂಗೆ ನೋಡಿ ಫ್ರೆಂಡ್ಸ್, ಮೊಸರು ಬಜ್ಜಿ ಜೊತೆಗೆ ರೈಸ್ ಬಾತ್ ರೆಡಿ.